ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನಲ್ಲಿ ಕಳೆದ 20 ವರ್ಷಗಳಿಂದ ಅಭಿವೃದ್ಧಿಯಾಗಿಲ್ಲ. ಯಾಕೆ ಹೀಗೆ ಎಂದು ಕಾಂಗ್ರೆಸ್ ಮುಖಂಡ ಬಸವರಾಜ್ ಅವರು ಕಿಡಿಕಾರಿದ್ದಾರೆ. ರಾಯಚೂರಿನಲ್ಲಿ ಮಾತನಾಡಿದ ಅವರು, ಪುರಸಭೆ ಸದಸ್ಯರು ಮಾನ್ವಿ ಪುರಸಭೆ ಮುಖ್ಯ ಅಧಿಕಾರಿ ಗಂಗಾಧರಪ್ಪ ಅವರ ಕೈಗೊಂಬೆ ಆಗಿದ್ದಾರೆ. ಮಾನ್ವಿಯಲ್ಲಿ ಯಾವುದೇ ಅಭಿವೃದ್ಧಿ ಆಗುತ್ತಿಲ್ಲ ಎಂದು ವಾಗ್ದಾಳಿ ನಡೆಸಿದರು. ನನ್ನ ಹೆಸರು ಬಸವರಾಜ್ ಅಂತ. ನಾನು 14ನೇ ವಾರ್ಡಿನ ಗುಣಪುರಪೇಟೆ ನಿವಾಸಿ. ಮಾನ್ವಿಯಲ್ಲಿ ಕಳೆದ 20 ವರ್ಷಗಳಿಂದ ಅಭಿವೃದ್ಧಿ ಏನೂ ಆಗಿಲ್ಲ. ರಸ್ತೆ ಅಗಲೀಕರಣಗಳು ಸಹ ಸರಿಯಾಗಿ ಆಗಿಲ್ಲ. ಬರೀ ಶಾಸಕರ ಮೇಲೇ ಚೀಫ್ ಆಫೀಸರ್ಗಳು, ಪುರಸಭೆ ಸದಸ್ಯರು ಬರೀ ಶಾಸಕರ ಮೇಲೇ ದೂರು ಇದು ಮಾಡ್ತಾರೆ. ಆದರೆ ಶಾಸಕರು ಒಬ್ಬರೇ ಮಾಡುವಂಥ ಕೆಲಸ ಅಲ್ಲ ಅದು. ಅದರ ಜೊತೆಗೆ ಪುರಸಭೆ ಸದಸ್ಯರು ಸಹ ಕೈ ಜೋಡಿಸಬೇಕು. ಆದರೆ ಕಂಪ್ಲೀಟಾಗಿ ಪುರಸಭೆ ಸದಸ್ಯರು ಚೀಫ್ ಆಫೀಸರ್ ಕೈಗೊಂಬೆ ಆಗಿಬಿಟ್ಟಿದ್ದಾರೆ. ಅವರು ಹೇಳಿದ್ದೇ ಎಲ್ಲ ಆಡಳಿತ. ಒಬ್ಬ ಸದಸ್ಯರು ಒಬ್ಬ ಚೀಫ್ ಆಫೀಸರ್ನ ಕಂಟ್ರೋಲ್ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಅವ್ರು ಪುರಸಭೆ ಸದಸ್ಯರಾಗಿ ಆಯ್ಕೆ ಆಗೋದ್ರಲ್ಲಿ ಯಾವುದಕ್ಕೂ ಅವ್ರ ಕೆಲಸಕ್ಕೆ ಬರಲ್ಲ. ಬರೀ ಯಾವುದಕ್ಕಾದರೂ ಶಾಸಕರು ಬೋಸರಾಜ್ ಸಾಹೇಬರು ಇವ್ರದ್ದೇ ಹೇಳಿದರೆ ಇವ್ರು ಪುರಸಭೆ ಸದಸ್ಯರುಗಳು ಏನು ಮಾಡ್ತಾರೆ? ಒಬ್ಬ ಚೀಫ್ ಆಫೀಸರ್ನ ಕಂಟ್ರೋಲ್ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಏನು ಮಾಡಬೇಕು? ಅಲ್ಲ ಸರ್, ಇಲ್ಲಿ ಮಾನ್ವಿ ಶಾಸಕರು ಇದಾರಲ್ಲ ಸರ್, ಮತ್ತು ಅವರ ಮಾನ್ವಿ ಶಾಸಕರಿಗೆ ಎಲ್ಲ ಹಳ್ಳಿಗಳು ಬರ್ತಾವೆ, ಎಲ್ಲ ಬರ್ತಾವೆ. ಅವರು ಮೀಟಿಂಗ್ ತೊಗೊತಾರೆ. ಪುರಸಭೆ ಸದಸ್ಯರುಗಳು, ಚೀಫ್ ಆಫೀಸರು ಇವರೆಲ್ಲರೂ ಶಾಸಕರಿಗೆ ಕೈ ಜೋಡಿಸ್ಬೇಕು. ಅಲ್ಲ ಸರ್, ಬೇರೆ ತಾಲೂಕುಗಳು ಅಭಿವೃದ್ಧಿ ಹೊಂದಿದೆ, ಮಾನ್ವಿ ತಾಲೂಕು ಯಾಕೆ ಅಭಿವೃದ್ಧಿ ಆಗ್ತಾ ಇಲ್ಲ? ಅಭಿವೃದ್ಧಿ ಕೆಲವೊಂದು ಆಗಿಲ್ಲ. ನೀವು ಹೇಳಿದ ಪ್ರಕಾರ ರಸ್ತೆ ಅಗಲೀಕರಣ, ಇದು ಡ್ರೈನೇಜ್ಗಳು ಇವೆಲ್ಲ ಆಗಬೇಕಾಗಿದೆ. ಆದರೆ ಈಗ ಶಾಸಕರು ಹಿಂದೆ ವೆಂಕಟಪ್ಪ ನಾಯಕ್ ಅವರು ಇದ್ದರು. ಅವ್ರ ಜೊತೆನೂ ಪುರಸಭೆ ಸದಸ್ಯರು ಸಹಕರಿಸಲಿಲ್ಲ. ಈಗ ಮೊನ್ನೆ ಈಗ ಅಂಪಾಯಿ ನಾಯಕನವರು 3ನೇ ಬಾರಿ ಆಯ್ಕೆ ಆಗ್ಯಾರ. ಅವ್ರ ಜೊತೆ ಇವರ ಸದಸ್ಯರು ಒಬ್ಬರು ಮಾಡೋದು ಕೆಲಸ ಅಲ್ಲ ಇದು. ಬರೀ ಶಾಸಕರು ಮಾಡೋದಲ್ಲ. ಪುರಸಭೆ ಸದಸ್ಯರು ಮೊದಲು ಚೀಫ್ ಆಫೀಸರ್ ಅವ್ರನ್ನ ಕಂಟ್ರೋಲಲ್ಲಿ ಇಟ್ಕೋಬೇಕು. ಈ ಸದಸ್ಯರೇ ಚೀಫ್ ಆಫೀಸರ್ ಕೈಗೊಂಬೆ ಆಗಿಬಿಟ್ಟರು. ಅಲ್ಲ ಸರ್, ಈಗ ಮಾನ್ವಿಯಲ್ಲಿ ಒಂದು ಮಿನಿ ವಿಧಾನಸೌಧ ಇಲ್ಲ ಸರ್, ಬೇರೆ ಈಗ ಮೊನ್ನೆ ಅದೆಲ್ಲ ಸ್ಯಾಂಕ್ಷನ್ ಜಾಗನೂ ನೋಡ್ತಾ ಇದ್ದಾರೆ, ಆಗ್ತದ. ಅಲ್ಲ ಸರ್, ಈಗ 25 ವರ್ಷದಿಂದ ನೀವು ಹೇಳ್ತಾ ಇದ್ದಾರೆ ಅಭಿವೃದ್ಧಿ ಆಗಿಲ್ಲ. ಮತ್ತು ಅಭಿವೃದ್ಧಿ ಅಂದರೆ ಏನು ಸರ್? ಅಭಿವೃದ್ಧಿ ಅಂದರೆ ಏನು? ಈಗ ಮಳೆಗಾಲ, ಈಗ ಮಳೆಗಾಲದಲ್ಲಿ ಡ್ರೈನೇಜ್ಗಳೆಲ್ಲ ಪ್ಯಾಕ್ ಆಗ್ಯಾವ. ಅವೆಲ್ಲ ಹೊರಗಡೆ ರೋಡಿಗೆ ಹರಿದು ಕೆನಾಲಿಗೆ ಸಪ್ಲೈ ಆಗ್ತಾ ಇದ್ದಾವೆ. ಅವೇ ಕುಡಿಯೋ ನೀರು ಪುರಸಭೆಯವರು ಆ ಊಟರನ್ನೇ ಕೆರೆಗೆ ಬಿಡ್ತಾ ಇದ್ದಾರೆ. ಇದೇ ಗಟರು ಇವು ಅಭಿವೃದ್ಧಿ ಎಂಬಕ್ಕೆ ಏನಿಲ್ಲ. ಇವು ಡ್ರೈನೇಜ್ಗಳು, ರಸ್ತೆ ಅಗಲೀಕರಣ. ಅಲ್ಲ ಸರ್, ಈಗ ಮಲಿನ ನೀರು, ಅದುವೇ ನೀರು ಜನರು ಕುಡಿತಾ ಇದ್ದಾರೆ. ಮತ್ತು ಈ ರೀತಿ ಆದರೆ ಏನು ಕ್ರಮ ಕೈಗೊಳ್ಬೇಕು? ಮೇನು ಹೆಡ್ ಆಫ್ ಇದು ಪುರಸಭೆಗೆ ಯಾರು ಚೀಫ್ ಆಫೀಸರು, ಅಧ್ಯಕ್ಷರು, ಸದಸ್ಯರು ಇರ್ತಾರೆ. ಅವರು ತಗೋಬೇಕು. ಪ್ರತಿಯೊಂದಕ್ಕೂ ಶಾಸಕರು ಬಂದು ದಿನ ಪುರಸಭೆಯಲ್ಲಿ ಕೂಡಕ್ಕಾಗಲ್ಲ. ಮತ್ತೆ ಹಿಂಗಾದ್ರೆ ಹೆಂಗ್ ಸರ್? ಈಗ ಯಾಕೆ ಕೇಳ್ತಕ್ಕಂಥ ನಾವು ಆಯ್ಕೆ ಮಾಡಿದಂತ ಸದಸ್ಯರಲ್ಲಿ ಗಟ್ಟಿಸಿಲ್ಲ, ಧೈರ್ಯ ಇಲ್ಲ ಕೇಳಕ್ಕೆ. ಚೀಫ್ ಆಫೀಸರಿಗೆ ಹೋಗಿ ಕೇಳೋಷ್ಟು ಇದಿಲ್ಲ. ಹಂಗಾಗಿ ಎಲ್ಲಾನು ಶಾಸಕರೇ ಮಾಡ್ಬೇಕು. ಶಾಸಕರು ಹೋಗಿ ವಿಸಿಟ್ ಕೊಟ್ಟು ಹೇಳಿ ಬರ್ತಾರೆ. ಅದನ್ನ ಫಾಲೋ ಅಪ್ ಯಾರು ಮಾಡ್ಬೇಕು? ಸದಸ್ಯರು ಮಾಡ್ಬೇಕು ಅಥವಾ ಇವು ಚೀಫ್ ಆಫೀಸರಿಗೆ ಜೊತೆ ಮಾಡಿಸ್ಕೊಳ್ಬೇಕು. ಮತ್ತೆ ಅಂದ್ರೆ ಮಾನ್ವಿ ಅಭಿವೃದ್ಧಿ ಆಗಿದೆನಾ ಸರ್? ಇಲ್ವಾ? ಇಷ್ಟೊಂದು ಬೇರೆ ಭಾಗದ ನೋಡಿದ್ರೆ ಅಭಿವೃದ್ಧಿ ಆಗಿದೆ ಜನರು ಅಂತಾರೆ. ಅಭಿವೃದ್ಧಿ ಆಗಿದೆ, ಇನ್ನೂ ಅಭಿವೃದ್ಧಿ ಆಗ್ಬೇಕು. ಯಾಕಂದ್ರೆ ಸತತವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕರೇ ಇದ್ದಾರೆ. ಈಗ ಬೋಸರಾಜ್ ಸಾಹೇಬರು ಭಾಳ ಎಂದೋ ಸಚಿವರು ಆಗ್ಬೇಕಿತ್ತು, ಈಗ ಆಗ್ಯಾರ. ಇನ್ನೂ ಗೌರ್ಮೆಂಟ್ ಬಂದು 1 ವರ್ಷ ಆಗಿದೆ. ಇನ್ನು 4 ವರ್ಷದಲ್ಲಿ ಮಾಡ್ತಾರೆ.